ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಪ್ರಿಯರೇ, ಇಂದು ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿದ್ದೇವೆ. 2 ಕೊರಿಂಥ 5:17. ಆದ್ದರಿಂದ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ, ಹಳೆಯದೆಲ್ಲವೂ ಅಳಿದು ಹೋಗಿದೆ, ಎಲ್ಲವೂ ಹೊಸದಾಗಿದೆ. ಪ್ರಿಯರೇ, ನಾವು ಹೊಸ ಸೃಷ್ಟಿಯಾಗುವುದು ಹೇಗೆ? ನಾವು ಕ್ರಿಸ್ತನೊಂದಿಗೆ ಒಂದಾಗುವುದು ಹೇಗೆ? ನಮಗೆ ತಿಳಿದಿದೆ, ನಾವು ಮೂಲ ಪಾಪದೊಂದಿಗೆ ಮತ್ತು ಶೂನ್ಯ ಅನುಗ್ರಹಗಳೊಂದಿಗೆ ಜನಿಸಿದ್ದೇವೆ. ದೀಕ್ಷಾ ಸ್ನಾನದಲ್ಲಿ ನಮ್ಮ ಮೂಲ ಪಾಪ ತೊಳೆಯಲ್ಪಟ್ಟಿದೆ ಮತ್ತು ನಾವು ದೇವರ ಮಕ್ಕಳಾಗುತ್ತೇವೆ. ನಾವು ಹೊಸ ಸೃಷ್ಟಿಯಾಗುತ್ತೇವೆ. ಮುಂದಕ್ಕೆ ಪವಿತ್ರಾತ್ಮದ ಪ್ರೇರಣೆಯಿಂದ ಪಾಪರಹಿತ ಪವಿತ್ರ ಜೀವನವನ್ನು ನಡೆಸುವುದು ನಮ್ಮ ಜವಾಬ್ದಾರಿಯಾಗಿದೆ. ದೀಕ್ಷಾಸ್ನಾನದಲ್ಲಿ ನನ್ನ ಮೂಲ ಪಾಪವು ತೊಳೆಯಲ್ಪಟ್ಟಿದ್ದರೂ ನಮ್ಮ ಪೂರ್ವಜರಿಂದ ಪಡೆದ ನಮ್ಮ ಶರೀರದಲ್ಲಿ ನಾವು ದೈಹಿಕ ದೌರ್ಬಲ್ಯಗಳನ್ನು ಹೊರುತ್ತೇವೆ. ದೇವರು ಇದನ್ನು ಅನುಮತಿಸಿದ್ದಾರೆ, ಏಕೆಂದರೆ ನಾವು ನಮ್ಮ ದೈಹಿಕ ದೌರ್ಬಲ್ಯಗಳನ್ನು ಮತ್ತು ಶೈತಾನನ ಪ್ರಲೋಭನೆಗಳನ್ನು ಎದುರಿಸಿ ಜಯಶಾಲಿಗಳಾಗಬೇಕು ಎಂದು. ರೋಮನರಿಗೆ 7:14 ಪ್ರಕಾರ ಇದು ಒಂದು ಅಂತರಂಗದಲ್ಲಿ ಆಂದೋಲನ. ಸಂತ ಪೌಲರು ನಮಗೆ ಹೇಳುತ್ತಾರೆ, ನನ್ನಷ್ಟಕ್ಕೆ ನಾನು ದೇವರ ನಿಯಮಗಳನ್ನು ಮನಪೂರ್ವಕವಾಗಿ ಪಾಲಿಸಲು ಬಯಸುತ್ತೇನೆ, ನನ್ನ ಈ ದೇಹದಲ್ಲಾದರೂ ಪಾಪದ ನಿಯಮಕ್ಕೆ ಬದ್ಧನಾಗಿದ್ದೇನೆ. ಪ್ರಿಯರೇ, ಈ ಆಂದೋಲನ ಜಯಿಸಲು ಒಂದೇ ಒಂದು ದಾರಿ, ನಾವು ದೇವರ ಕೃಪೆಯಿಂದ ಹೊಸ ಸೃಷ್ಟಿಯಾಗುವುದು. ಬದಲಾಗಿ ಪಾಪದ ಪರಿಜ್ಞಾನ ಮರೆತು ಪಾಪದಲ್ಲಿ ಮುಂದುವರಿದರೆ ಕೊನೆಗೆ ನಾಶವಾಗುವೆವು. ಹಾಗೆ ಜಯಿಸಲು ದೇವರ ಅನುಗ್ರಹಗಳು ನಮಗೆ ಸದಾ ಲಭ್ಯವಿರುತ್ತವೆ. ನಾವು ಪ್ರತಿ ಸಾರಿ ಸಂಸ್ಕಾರಗಳಲ್ಲಿ ಭಾಗವಹಿಸಿದಾಗ ಪವಿತ್ರಾತ್ಮರ ಶಕ್ತಿ ಮತ್ತು ದೇವರ ಕೃಪೆ ಹೊಸದಾಗಿ ಪುನಃ ಲಭಿಸುತ್ತವೆ. ಬಾರುಕನು 4:28. ದೇವರಿಗೆ ವಿಮುಖರಾಗಲು ಮನಸ್ಸು ಮಾಡಿದಿರಿ, ಈಗ ಅವರಿಗೆ ಅಭಿಮುಖರಾಗಲು 10ರಷ್ಟು ಮನಸ್ಸು ಮಾಡಿರಿ. 10ರಷ್ಟು ಮನಸ್ಸು ಮಾಡಿದ ವ್ಯಕ್ತಿ ಪಾಪ ಮಾಡಲು ಆಸಕ್ತಿ ಕಳೆದುಕೊಳ್ಳುತ್ತಾನೆ, ಆತ್ಮೀಯ ವಿಷಯಗಳಲ್ಲಿ ಮಗ್ನನಾಗುತ್ತಾನೆ, ಹೃದಯ ಪರಿವರ್ತನೆಗೊಂಡು ಪ್ರಭು ಯೇಸುವಿನಲ್ಲಿ ಹೊಸ ಸೃಷ್ಟಿಯಾಗುತ್ತಾನೆ. ಈ ತಪಸ್ಸು ಕಾಲದಲ್ಲಿ ಪ್ರಭು ಯೇಸುವಿನಲ್ಲಿ ಹೊಸ ಸೃಷ್ಟಿಯಾಗುವ ಈ ಕೃಪೆಗೋಸ್ಕರ ನಾವು ಪ್ರಾರ್ಥಿಸೋಣ. ಆಮೇನ್.